ನಮಸ್ಕಾರ. ಸದಾನುಭವನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ವಾಮಿಗಳು ಇತ್ತಿತ್ತಲಾಗಿ ರಾಜಕಾರಣಿಗಳಿಗೆ ಅನಿಸ್ತಾ ಇದ್ದಾರೆ, ಯಾಕೋ ಏನು ದುಗುಡ ವಾತಾವರಣ ನಿರ್ಮಾಣ ಆಗಿದೆ. ಈ ಹಿಂದೆ ಒಂದು ಕಾಲಿತ್ತು, ಸ್ವಾಮೀಜಿಗಳ ಕಾಲದ ಕೆಳಗೆ ಕೂಡ್ತಿದ್ರು, ಅವ್ರು ಕಾಲು ಒತ್ತಿದ್ರು, ಆಶೀರ್ವಾದ ಕೇಳ್ತಿದ್ರು, ನಿಮ್ಮ ಬೆಂಬಲ ಬೇಕಂತ ಕೇಳ್ತಿದ್ರು. ಆದರೆ ಶ್ರೀಗಳು ಏನೂ ಮಾತಾಡ್ತಾ ಇರಲಿಲ್ಲ. ನಾನು ಭಕ್ತರಿಗೆ ಏನೂ ಹೇಳೋದಿಲ್ಲ, ನೀವು ಬೇಕಾದರೆ ವಿನಂತಿ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ರು. ತದನಂತರ 10 ವರ್ಷ ನಂತರ ಬದಲಾವಣೆ ಆಯಿತು. ಆ ಕಾಲು ಕೆಳಗೆ ಕೂಡುವಂಥ ರಾಜಕಾರಣಿ ಸೀಟ್ ಮೇಲೆ ಕೂಡ್ಲಿಕ್ಕೆ ಪ್ರಾರಂಭ ಮಾಡಿದ, ಅಧ್ಯಕ್ಷ ಸ್ಥಾನ ವಹಿಸ್ಲಿಕ್ಕೆ ಪ್ರಾರಂಭ ಮಾಡಿದ, ಜಾತ್ರೆಯನ್ನು ಈತೆ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ. ಹೀಗಾಗಿ ಏನು ಅಧಿಕಾರ ಇತ್ತು, ಧಾರ್ಮಿಕ ಅಧಿಕಾರ ಏನಿತ್ತು, ಈಗ ರಾಜಕಾರಣಿ ಕಡೆ ಇದೆ. ಒಂದು ಊರಲ್ಲಿ ಜಾತ್ರೆ ನೋಡಲ್ಲ, ಆ ಜಾತ್ರೆಯಲ್ಲಿ ರಾಜಕಾರಣಿ ಹೆಚ್ಚು ದುಡ್ಡು ಕೊಟ್ಟಿರ್ತಾನೆ. ಯಾಕಂದ್ರೆ ಆ ಊರನ್ನು ಕಂಟ್ರೋಲ್ ಮಾಡಬೇಕು. ವೋಟ್ ಬ್ಯಾಂಕ್ ಪಾಲಿಸಿ ಇದು. ಜನರಿಗೆ ಇದು ಗೊತ್ತಾಗಬೇಕು. ಸ್ವಾಮಿಗಳನ್ನು ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು, ಮತ್ತು ರಾಜಕಾರಣಿ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ನಾವು ರಾಜಕಾರಣಿಗಳಿಗೆ ಒಂದು ತಾಕೀತು ಕೊಡ್ತಾಯಿದೆ, ನೀವೇನಾದರೂ ಇನ್ನು ಮುಂದೆ ಯಾವುದೇ ಮಟ್ಟಕ್ಕೆ ಯಾವುದೇ ಸ್ವಾಮಿಗೆ ತೊಂದರೆ ಕೊಟ್ಟರೆ ನಾವು ಸುಮ್ಮನೆ ಇರೋದಿಲ್ಲ. ಯಾಕಂದರೆ ನಾವು ನೋಡ್ತಾ ಬಂದಿದ್ದೇವೆ, ನೀವು ಏನೇನು ಹಲ್ಕಟ್ಗಿಟ್ಟು ಮಾಡ್ತಾಯಿದ್ರಿ, ಯಾರ ಆಶೀರ್ವಾದದಿಂದ ಆರಿಸಿ ಬರ್ತಾಯಿದ್ರಿ. ಮತ್ತು ಒಮ್ಮೊಮ್ಮೆ ಸ್ವಾಮಿಗಳಿಗೆ ಈ ಊರಿಗೆ ನೀವು ಭಾಷಣಕ್ಕೆ ಹೋಗ್ಬೇಕು, ಈ ಊರಿಗೆ ಹೋಗಬಾರ್ದು, ಇಲ್ಲಿ ಪ್ರವಚನ ಹೇಳಬೇಕು, ಇಲ್ಲಿ ಪ್ರವಚನ ಹೇಳಬಾರ್ದು ಅನ್ನೋದು ಇಂಡೈರೆಕ್ಟಾಗಿ ನೀವು ಸಂದೇಶವನ್ನು ಕೊಡ್ತಾಯಿದ್ರಿ. ಹೀಗಾಗಿ ಸ್ವಾಮಿಗಳು ಕೂಡ ನೀವು ಒಕ್ಕಟ್ಟಾಗಬೇಕು. ಯಾಕಂದ್ರೆ ಇಲ್ಲಿ ರಾಜಕಾರಣಿ ಎಷ್ಟು ದೂರ ಇರ್ತದೆ ಅಷ್ಟು ಚಲೋ. ಸರ್ಕಾರದ ಸೌಲಭ್ಯಗಳನ್ನು ಪಡೀರಿ, ಅದು ಸರ್ಕಾರಕ್ಕೆ ಕೇಳ್ರಿ. ಈಗ ಮಂತ್ರಿಗಳ ಕಡೆ ಕೇಳೋದು, MLAಗಳ ಕೇಳೋದು ಅದು ತಪ್ಪದು. ಭಕ್ತರಿದ್ದಾರೆ, ಭಕ್ತರು ಮಠ ಉದ್ಧಾರ ಮಾಡಲಿಕ್ಕೇ ಇದ್ದಾರೆ, ಅವ್ರ ಕಡೆ ಭಿಕ್ಷೆ ಬೇಡಿ. ನಿಮಗೇನು ಬೇಕಾಗಿದೆ, ದಿಢೀರ್ ಶ್ರೀಮಂತ ಆಗಬೇಕಾಗಿದೆ, ಅದನ್ನು ಬಿಟ್ಟು ಬಿಡಬೇಕು. ಇನ್ನು ಹೆಚ್ಚಾಗಿ ರಾಜಕಾರಣಿಗಳು ಮಠಗಳನ್ನು ಕಂಟ್ರೋಲ್ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಹಿಂದೆ ಬಸವಜಯ ಮುತ್ತುಂಜಯ ಶ್ರೀಗಳ ಪ್ರಕರಣವನ್ನು ತಾವು ನೋಡಿದಿರಿ, ಏನೇನು ಆಗಿ ಹೋಯ್ತು. ಕಾಶ್ಯಪ್ಪನವರು ಯಾವ ರೀತಿ ಅವರನ್ನು ಹೊರಗೆ ಹಾಕಿದರು ಮಠದಿಂದ. ಈ ಕಾಶ್ಯಪ್ಪನವರೇ ಶಿಕ್ಷೆ ಹಾಕಿಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ವಚನಾನಂದ ಶ್ರೀಗಳು ಅವ್ರ ಲೆಕ್ಕಪತ್ರದಲ್ಲಿ ನಮಗೆ ಸರಿಯಾಗಿ ಲೆಕ್ಕಪತ್ರ ಕೊಟ್ಟಿಲ್ಲ ಅಂಥೇಳಿ ಅವರು ಕೋರ್ಟ್ ಮೊರೆ ಹೋಗುವಂಥ ಸಾಧ್ಯತೆ ಹೆಚ್ಚಿದೆ. ಅಂದರೆ ಇಲ್ಲಿ ಟ್ರಸ್ಟಿಗಳು ಕೂಡ ಸ್ವಾಮಿಗಳ ವಿರೋಧಿಗಳೇ ಆಗ್ತಾಯಿದ್ದಾರೆ. ಸ್ವಾಮಿಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು. ಪ್ರತಿಯೊಂದು ಮಂತ್ರಲ್ಲೇ ಟ್ರಸ್ಟ್ ಇದೆ, ಆದರೆ ಆ ಟ್ರಸ್ಟಿಗಳ ಏನು ಹೇಳ್ತಾರೆ ಅದನ್ನು ಸ್ವಾಮಿಗಳು ಕೇಳಬೇಕಾಗ್ತದೆ. ಇನ್ನು ಸ್ವಾಮಿಗಳು ಎಲ್ಲೇ ದಕ್ಷಿಣ ತೆಗೆದುಕೊಂಡು ಬಂದಿರ್ತಾರೆ, ಆ ದಕ್ಷಿಣ ಸಹಿತ ಕೇಳತ್ತಾರೆ. ವಚನಾನಂದ ಶ್ರೀಗಳ ನೀವು ಪಡೆದಂಥ ದಕ್ಷಿಣೆ ನಮ್ಮ ಮಠದಿಂದ ಇಲ್ಲೇ ಬಿಟ್ಟು ಹೋಗ್ಬೇಕಂತ. ಅಂದರೆ ಎಷ್ಟೊಂದು ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಹೊರಡಿಸ್ತಾ ಇದ್ದಾರೆ. ಹೀಗಾಗಿ ಶ್ರೀಗಳು ರಾಜಕಾರಣಿಗಳಿಂದ ದೂರ ಇರಬೇಕು, ಟ್ರಸ್ಟಿಗಳನ್ನು ದೂರ ಇರಬೇಕು. ಹೀಗಾದ್ರೆ ಮುಂದೆ ಏನಾಗ್ತೈತೆ ಅಂತಂದರೆ ಎಲ್ಲ ದೇವಸ್ಥಾನಗಳನ್ನು, ಎಲ್ಲ ಮಠಗಳನ್ನು ಈಗ ಸರ್ಕಾರ ಅಲ್ಲಿ ಆಡಳಿತಾಧಿಕಾರಿ ನೇಮಿಸುವಂಥ ಪರಿಸ್ಥಿತಿ ಇನ್ನು 10 ವರ್ಷದಲ್ಲಿ ಬಂದೇ ಬರ್ತದೆ. ಅದು ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಕೆಲವು ಸ್ವಾಮಿಗಳು ರಾಜಕಾರಣ ಬೆನ್ನತ್ತಿ ಅಡ್ಡಾಡ್ತಿರ್ತಾರೆ, ಒಂದು ಧರ್ಮದ ಸಭೆಯಲ್ಲಿ ಭಾಗವಹಿಸ್ತಿರ್ತಾರೆ. ಎಲ್ಲ ಧರ್ಮದ ಸಭೆಯಲ್ಲಿ ನೀವು ಭಾಗವಹಿಸಿ ಬೇಡ ಅನ್ನೋದಿಲ್ಲ, ಆದರೆ ನಿಮ್ಮ ಸಂದೇಶ ಏನು ಹೆಂಗಿರಬೇಕು, ಸಮಾನತೆಯ ಸಂದೇಶ ಇರಬೇಕು. ಅಲ್ಲಿ ರಾಜಕಾರಣಿಗಳಿರಬಾರ್ದು. ಇನ್ನು ರಾಜಕಾರಣಿ ಪರವಾಗಿ ಊಟ ಹಾಕಂತ ಕೆಲವೊಂದು ಶ್ರೀಗಳು ಇಂಡೈರೆಕ್ಟಾಗಿ ಹೇಳ್ತಾಯಿದ್ರಿ, ಅವ ಆರಿಸಿ ಬರ್ತಾಯಿದ್ದಾನೆ, ಆರಿಸಿ ಬಂದ ನಂತರ ನಿಮ್ಮ ಕುತ್ತಿಗೆನ ಕೈ ಹಾಕ್ತಾಯಿದ್ದಾನೆ. ಎಲ್ಲ ನಾಡಿನ ಶ್ರೀಗಳಿಗೆ ಇದೊಂದು ಎಚ್ಚರಿಕೆ ಏನಪ್ಪ ಅಂತಂದರೆ ಆದಷ್ಟು ಬೇಗನೆ ಟ್ರಸ್ಟಿಗಳಿಂದ ಕೂಡ ದೂರ ಇರಬೇಕು, ನಂತರ ರಾಜಕಾರಣಿಗಳಿಂದ ಕೂಡ ದೂರ ಇರಬೇಕು. CM DCM ಅವ್ರು ನೇರವಾಗಿ ಮನವಿ ಮಾಡ್ಕೊಳ್ಳಿ. ಧರ್ಮದತ್ತಿ ಇಲಾಖೆ ಇದೆ, ಅಲ್ಲಿ ನಿಮ್ಮ ಫೈಲ್ ಇಡಿ. ಅದು ಇವರು ಬೆನ್ನು ಹತ್ತೋದ್ರಿಂದ ಇವರು ಲಾಭ ಮಾಡಿಕೊಡ್ತಾರೆ. ಹೈಸ್ಕೂಲ್ ಕಟ್ತಾರೆ, ದೇವಸ್ಥಾನ ಕಟ್ತಾರೆ, ಕಮಾನ್ ಕಟ್ತಾರೆ, ಮತ್ತೇನು ಬೇಕಿದೆ ಎಲ್ಲ ಸುವಿಧಾನ ಕೊಡ್ತಾರೆ. ಆದರೆ ಇಲೆಕ್ಷನ್ ಬಂದಾಗ ನಿಮ್ಮ ಪರವಾಗಿ ನಿಲ್ಲಬೇಕು. ಅವರು ನಿಲ್ಲದೆ ಹೋದರೆ ನಿಮ್ಮನ್ನು ಮಠದಿಂದ ಹೊರಗೆ ಹಾಕ್ತಾರೆ ಅವರು. ಯಾಕಂದರೆ ಎಲ್ಲ ಮಠ ಬಿಡಿಸೋ ನಾನು, ಆದರೆ ಇವತ್ತು ನನ್ನನ್ನು ಸೋಲಿಸಲಿಕ್ಕೆ ಈ ಶ್ರೀಗಳ ಕಾರಣ ಅಂತೇಳಿ ಯಾವುದೋ ಒಂದು ಪಿತೂರಿ ಮಾಡೋದು, ಹೆಣ್ಮಕ್ಳನ್ನ ಬಿಡೋದು, ಏನೋ ಒಂದು ಕುಂಟಿ ನೆಪ ಹೇಳಿ ತಂತ್ರಗಾರಿಕೆ ಹೊಡಿ, ಯಂತ್ರ ಮಂತ್ರ ಕುತಂತಂತ ಎಲ್ಲ ರಾಜಕಾರಣಿಗಳ ಕಡೆ ಇರ್ತಾವೆ. ಅದನ್ನು ಶ್ರೀಗಳು ಭಾಳ ಎಚ್ಚರಿಕೆಯ ನಡೆಯನ್ನು ನೀವು ಇಡಬೇಕಾಗಿದೆ. ನಾಡಿನ ಶ್ರೀಗಳು ಇದನ್ನು ಕಿವಿಯಾಗಿ ಇಟ್ಕೊಂಡು ನೀವು ಪಾಲಿಸಬೇಕಾಗ್ತದೆ. ಇನ್ನು ಅನೇಕ ಗುರುಜಿಗಳು ಅಜ್ಞಾನದಿಂದಿದ್ದಾರೆ, ಹಳ್ಳಿಯಿಂದ ಹೊರಗೆ ಬರ್ತಾನೆ ಇಲ್ಲ. ಇನ್ನು ಕೆಲವು ಶ್ರೀಗಳ ಮೇಲೆ ಆಪಾದನೆ ಮಾಡ್ತಾಯಿದ್ರಿ, ಅದು ಆಪಾದನೆ ಮೊದಲು ಬಿಡಬೇಕು. ನೀವು ಮಟ್ಟ ಒಗ್ಗಟ್ಟಾದರೆ ರಾಜಕಾರಣಿಗೆ ಹೆದರಿಸ್ಬೋದು.
ರಾಜಕಾರಣಿಗಳು ಇತ್ತಿತ್ತಲಾಗಿ ಬಂದವರು, ಭಕ್ತರು ನಿಮ್ಮ ಮಠಗಳನ್ನು ಸಾಕಿದವರು. ಭಕ್ತರಿಗೆ ನೋವಾಗದಂತೆ ನೀವು ನಡೆದುಕೊಳ್ಬೇಕು. ಮಠಗಳ ಕರ್ತವ್ಯವೇನು? ಭಕ್ತರನ್ನು ಉದ್ಧಾರ ಮಾಡೋದು. ಅವ್ರಿಗೆ ಏನಾದರೂ ತೊಂದರೆಗಳಿದ್ದರೆ ನೀವು ಮಾಡಬೇಕು. ಮಠದಲ್ಲಿ ಕೂತ್ಕೊಂಡು ಹೆಣ್ಣು ಕೊಡಿ ಸ್ವಾಮಿ, ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ ಒಂದು ಅಭಿಯಾನ ಪ್ರಾರಂಭ ಮಾಡಲ್ಲ. ಆವಾಗ ನಿಮ್ಮ ಘನತೆ ಗೌರವ ಹೆಚ್ಚಾಗ್ತದೆ. ಒಟ್ಟಾರೆ ಈ ವಿಡಿಯೋ ತಾತ್ಪರ್ಯ ಅಂತಾರೆ, ರಾಜಕಾರಣ ನಿಮ್ಮ ಮಠದಿಂದ ಹೊರಕ್ಕಿಡಬೇಕು. ವೇದಿಕೆಯಲ್ಲಿ ಹಂಚಿಕೊಳ್ಳಬಾರ್ದು, ಅವ್ರ ವೇದಿಕೆಯಲ್ಲಿ ನೀವು ಹಂಚಬಾರ್ದು, ನಿಮ್ಮ ವೇದಿಕೆಯಲ್ಲಿ ಅವ್ರು ಬರಬಾರ್ದು. ಅದು ಸ್ವಾಮಿಗಳ ವೇದಿಕೆ ಒಂದು ಸಪ್ರೇಟನೇ ಇರಬೇಕು. ಅಲ್ಲಿ ರಾಜಕಾರಣಿಗಳು ಬಂದ ಮೇಲೆ ಕೊಡಬಾರ್ದು. ಒಂಥರ ಇವ್ರ ವೇದಿಕೆ ಇರ್ತೈತೆ ರಾಜಕಾರಣಿಗಳದು, ಆ ವೇದಿಕೆ ನೀವು ಹೋಗಬಾರ್ದು. ಹೋದ್ರೂ ದೀಪ ಬೆಳವಣಿಗೆ ಮಾಡಿ ಅಲ್ಲಿ ಅಧ್ಯಕ್ಷಸ್ಥಾನ ವಹಿಸಿ ಬರಬೇಕು. ಆ ಹೊತ್ತಿನಲ್ಲಿ ಕೂಡ ಕೆಲವೊಂದು ವಿಚಾರಗಳು ಸೂಕ್ಷ್ಮವಾಗಿ ರಾಜಕಾರಣ ಕಿವಿಗೆ ಹೇಳ್ಬೋದು. ಆ ಧೈರ್ಯ ನೀವು ಬೆಳೆಸ್ಕೋಬೇಕಾಗ್ತದೆ. ನೀವು ಧೈರ್ಯನೂ ಇಲ್ಲ, ಇತ್ತ ಅವರನ್ನು ತಡೆಯುವಂಥ ಶಕ್ತಿಯೂ ಇಲ್ಲ. ಒಟ್ಟಾರೆ ನೀವು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದೇ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ. ಇಲ್ಲಾಂದರೆ ಮುರುಘಾ ಮಠದ ಆತ್ಲ ಏನೇನ ತಮಗೆಲ್ಲ ಗೊತ್ತಿದೆ. ಇನ್ನೂ ನಂಬರ್ ಇವೆ, ಇನ್ನೂ ಯಾರ್ಯಾರು ಸ್ವಾಮಿಗಳು ಬೆಳೀತಾ ಇದ್ದಾರೆ. ಬೇರೆಯವರು ಅದು ತಂತ್ರಗಾರಿಕೆ ಕೂಡಿ ನಿಮ್ಮನ್ನು ಕೆಳಗೆ ದಬ್ತಾ ಇದ್ದಾರೆ. 4 ಸ್ವಾಮಿಗಳು ಮಾಡಿದಂಥ ತಪ್ಪು 40 ಸ್ವಾಮಿಗಳ ಮೇಲೆ ಬರ್ತಾಯಿದೆ. ಭಾಳ ಎಚ್ಚರಿಕೆಯಿಂದ ಇರಬೇಕಂತೇಳಿ ಈ ವಿಡಿಯೋದ ಮುಖ್ಯ ಉದ್ದೇಶ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚಿವಾಗಲಿ. ನಮಸ್ಕಾರ.